ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಅಂತ ಈ ಪ್ರಾಡಕ್ಟ್ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ಮತ್ತೊಂದು ಬಾಕ್ಸ್ ಇರುತ್ತೆ ಒಳಗಡೆ. ಇದರಲ್ಲಿ ಈ ಥರ ಚಿತ್ರ ಇರುತ್ತೆ ನೋಡಿ. ಇದರಲ್ಲಿ ಈ ರೀತಿ ಇರುತ್ತೆ. ಇದು ಈ ರೀತಿ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇಟ್ಕೋಬೋದು. ಮತ್ತು ಕೆಳಗಡೆ ಈ ರೀತಿ ಓಪನ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮೊಬೈಲ್ ಹೋಲ್ಡರ್. ಈ ಥರ ನೀವು ಮೊಬೈಲ್ನ ಇಲ್ಲಿ ಇಟ್ಕೋಬೋದು. ಮತ್ತು ಇಲ್ಲಿ ಲೈಟಿಂಗ್ ಕೂಡ ಇದೆ. ಇದನ್ನು ಈ ಕೇಬಲ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಈ ಥರ ಇದನ್ನ 5 ಸೆಕೆಂಡ್ ಒತ್ತಿ ಇಟ್ಕೊಂಡ್ರೆ ಇಲ್ಲಿ ಲೈಟ್ ಬರುತ್ತೆ. ಬ್ಲೂಟೂತ್ ಲಿಂಕ್ ಆಗ್ತಾ ಇದೆ ನೋಡಿ. ಮತ್ತು ಇದರಲ್ಲಿ ಯೂಸರ್ ಮೆನು ಕೂಡ ಇದೆ. ಒಂದು ಯಾವ ಥರ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ನೀವು ಇದು ನೋಡಿ ಯೂಸ್ ಮಾಡ್ಬೋದು. ಇದು ಲಾಗರ್ಸ್ಗೆ ಮತ್ತು ರೀಲ್ಸ್ ಮಾಡ್ತಾಯಿರ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಮೀಶೋ ಆ್ಯಪ್ನಲ್ಲಿ ಸರ್ಚ್ ಮಾಡಿ. ಬೇಕಿದ್ರೆ ನಿಮಗೆ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಬೈ ಮಾಡ್ಬೋದು. ಗುಡ್ ಕ್ವಾಲಿಟಿ ಇದೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ತಗೋಬೋದು. ವರ್ತೇಬಲ್ ಅಂತ ಅನಿಸುತ್ತೆ. ಬೇಕಿದ್ರೆ ತಗೊಳ್ಳಿ. ನೀವು ಇದನ್ನು ಟ್ರೈಪಾಡ್ ರೀತಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಕೆಳಗಡೆ ಸ್ಟ್ಯಾಂಡ್ ಕೂಡ ಇದೆ ಮತ್ತು ಸ್ಟ್ರೆಚೇಬಲ್ ಸ್ಟ್ಯಾಂಡ್ ಇದೆ. ನಿಮ್ಗೆ ಯಾವ ಸೈಜಿಗೆ ಬೇಕಾದರೆ ಇಟ್ಕೋಬೋದು. ಇದನ್ನು ಸ್ಟ್ಯಾಂಡಿಗೆ ಲಾಗರ್ಸಿಗಂತೂ ತುಂಬ ಯೂಸ್ ಆಗುತ್ತೆ. ಹೊರಗಡೆ ಕೂಡ ಇದನ್ನ ಎತ್ಕೊಂಡು ಹೋಗ್ಬೋದು. ನೋಡಿ ರೊಟೇಟ್ ಕೂಡ ಆಗುತ್ತೆ. ಇದು ಯಾವ ಕಡೆ ಬೇಕಿದ್ರೆ ನೀವು ಇದನ್ನು ರೊಟೇಟ್ ಮಾಡ್ಬೋದು. ಮತ್ತು ಲೈಟ್ ಕೂಡ ಇದೆ. ನೀವು USB ಇದನ್ನ USB ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಇದನ್ನ ನೀವು ಮೊಬೈಲ್ ಚಾರ್ಜರ್ಗೆ ಅಥವಾ ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ಮತ್ತು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ನೀವು ಯಾವ ಸೈಡಿಗೆ ಬೇಕಾದರೂ ಇದನ್ನ ರೊಟೇಟ್ ಮಾಡ್ಬೋದು. ಮತ್ತು ಲೂಸ್ ಬೇಕಿದ್ರೆ ಲೂಸು, ಟೈಟ್ ಬೇಕಿದ್ರೆ ಟೈಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲು. ಮನೇಲಿ ಏನಾದರೂ ಬರ್ತಡೇ ಪಾರ್ಟಿ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲರೂ ಜಾಮೂನೇ ಮಾಡೋದು. ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಜಾಮೂನ್ ಮಾಡೋಕ್ಕೆ ಅಂಥೇಳಿ ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಲಾಸ್ಟಿಕ್ಕಿಂದಾದ್ರೂ ತೊಗೋಬೋದು. ನಾನಿಲ್ಲಿ ಸ್ಟೀಲಿನ ತೊಗೊಂಡಿದ್ದೀನಿ. ಜೊತೆಗೆ GRB ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಡು ತೊಗೊಳ್ರಿ. ನಾನಿವಾಗ ಆ ಬೌಲಿಗೆ ಈ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೀರಿಲ್ಲ ಅಂದರೆ ಹಾಲು ಬೇಕಿದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ ಹಾಲು ಹಾಕ್ಕೊಂಡ್ರು ಕೂಡ. ನಾನಿಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಗೆ ಸ್ವಲ್ಪ ಅಂಟು ಥರ ಇರಬೇಕು. ಆ ಥರ ಸಾಫ್ಟಾಗಿ ಕಲಸಿ ನೋಡಿ. ಈ ಥರ ಸ್ಮೂತಾಗಿರಬೇಕು. ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು 1 ಕಪ್ ಸಕ್ಕರೆ ತೊಗೊಂಡ್ರೆ 1 ಕಪ್ ನೀರು ಹಾಕ್ಕೋಬೇಕು. ತೆಳು ಪಾಕ ಬೇಕು ಅಂದರೆ, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕು. ಈ ಪಾಕ ಜಸ್ಟ್ ಒಂದು 10 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ನಾನಿಲ್ಲಿ 2 ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಕೇಸರಿನೂ ಕೂಡ ಹಾಕೋಬೋದು, ಒಳ್ಳೆ ಕಲರ್ ಬರುತ್ತೆ. ನಾನು ಕೇಸರಿ ಹಾಕ್ತಾಯಿಲ್ಲ, ಜಸ್ಟ್ ಏಲಕ್ಕಿ ಮಾತ್ರ ಹಾಕ್ತಾಯಿದ್ದೀನಿ. ಪಾಕ ಒಂದೇಳೆ ಪಾಕ ಬರಬೇಕು. ಸುಮಾರು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ನಾನಿವಾಗ ಸೌಟಲ್ಲಿ ಹಾಕಿ ತೆಗೆದು ಸುರಿತಾ ಇದ್ದೀನಿ. ಒಂದೇ ಎಳೆ ಬೀಳುತ್ತೆ ಆ ಥರ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಕೈಗೆ ಹಾಕ್ಕೊಂಡು ಬೆರಳಲ್ಲಿ ಪ್ರೆಸ್ ಮಾಡಿದರೆ ಒಂಥರ ಅಂಟು ಬರುತ್ತೆ. ಆಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಜಾಮೂನ್ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಪ್ಪ ಹಚ್ಕೊಂಡು ಜಾಮೂನ್ ಉಂಡೆ ಮಾಡ್ಕೋತಾ ಇದ್ದೀನಿ. ನೀವು ತುಪ್ಪ ಇಷ್ಟಪಡಲ್ಲ ಅಂದರೆ ಎಣ್ಣೆ ಬೇಕಿದ್ರೆ ಹಚ್ಕೊಂಡು ಮಾಡ್ಕೋಬೋದು.
ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪನ ಸವರ್ತಾ ಇದ್ದೀನಿ ಜಾಮೂನು ಉಂಡೆಗಳನ್ನು ಹಾಕೋಕ್ಕೆ. ತುಪ್ಪ ಹಾಕಿ ಉಂಡೆ ಮಾಡಿದರೆ ಜಾಮೂನು ತುಂಬ ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ತುಪ್ಪನ ಕೈಗೆ ಸವರ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ನೀವು ಉಂಡೆ ಮಾಡಬೇಕಾದ್ರೆ ಹಿಟ್ಟನ್ನು ಸ್ವಲ್ಪ ಹಾಗೆ ಕೈಯಲ್ಲಿ ನಾದಿ ನೀವು ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಡ್ರಿ. ಕೆಲವೊಬ್ರು ಚಿಕ್ಕ ಚಿಕ್ಕದು ಮಾಡ್ತಾರೆ, ಕೆಲವೊಬ್ರು ಶೇಪ್ ಥರನೂ ಮಾಡ್ತಾರೆ. ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಸುಮಾರಷ್ಟು ಉಂಡೆಗಳಾಗಿದ್ದಾವೆ. ಇವಾಗ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಹಾಕಿದ ತಕ್ಷಣ ಲೈಟಾಗಿ ಮಾತ್ರ ಉಕ್ಕಿ ಬರ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸುಮಾರು 1/4 ಗಂಟೆನಾದರೂ ಬೇಯಿಸಬೇಕು. ಕೆಲವರು ಹಾಕಿದ ತಕ್ಷಣ ಎತ್ತಿಬಿಡ್ತಾರೆ ಗೋಲ್ಡ್ ಕಲರ್ ಆಗಿದೆ ಅಂಥೇಳಿ. ಆದರೆ ಅದು ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಫುಲ್ ಕಲರ್ ಬಂದಿರುತ್ತೆ. ಮತ್ತು ಜಾಸ್ತಿ ತಿರ್ಗ್ಸೋಕ್ಕೆ ಹೋಗಬೇಡಿ, ಭಾಗ ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಕೆಲವರಿಗೆ ಹೊಟ್ಟೆ ಕೆಟ್ಟೋಗಿ ಮೋಷನ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಅಥವಾ ಬೆಳಗಿನ ಜಾವ ಈ ಒಂದು ಗುಲಾಬ್ ಜಾಮೂನ್ ತಿಂದರೆ ಅದು ಬೇಗ ನಿಂತೋಗುತ್ತೆ. ಮತ್ತು ಮಕ್ಕಳು ಸ್ವೀಟ್ ಕೇಳಿದಾಗ ಈ ಥರ ಮಾಡಿಡ್ಬೋದು. ಇವಾಗೆಲ್ಲ ಜಾಮೂನು ಫ್ರೈ ಆಯಿತು. ಇವಾಗ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇವಾಗ ಎಲ್ಲ ಜಾಮೂನುಗಳನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ತುಂಬ ಆರಿರಬಾರ್ದು. ಅಕಸ್ಮಾತ್ ಆರೋಗಿದ್ರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈ ಜಾಮೂನು ಅಷ್ಟೇ ಎಣ್ಣೆಯಿಂದ ತೆಗ್ದಿದ ತಕ್ಷಣ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ. ಹಂಗೆ ಮಾಡಿದರೆ ಫುಲ್ ಬೆಂದೋಗುತ್ತೆ, ಪಾಕದಲ್ಲಿ ಕರಗೋಗುತ್ತೆ ಎಲ್ಲ. 1-2 ನಿಮಿಷ ಬಿಟ್ಟು ಪಾಕದಲ್ಲಿ ಹಾಕಿ. ಇವಾಗ ಪಾಕದಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಸುಮಾರು 1 ಅವರ್ ಅಥವಾ 2 ಅವರ್ ಬಿಟ್ಟು ತಿನ್ನೋಣ. ಆವಾಗ ಪಾಕನೆಲ್ಲ ಎಳ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ನಾನು ಎಷ್ಟು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡಿದೆ ಅಂಥೇಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.